ಗುಡ್ ಈವ್ನಿಂಗ್, ಪ್ರೈಸ್ ದ ಲಾರ್ಡ್. ಇವತ್ತು ಟ್ಯೂಸ್ಡೇ, ಸೊ ಇಲ್ಲಿ ಟ್ಯೂಸ್ಡೇ ಮಾರ್ಕೆಟ್ ಇರ್ತೈತಿ. ಸೊ ನಾನು ಇವತ್ತು ಟ್ಯೂಸ್ಡೇ ಮಾರ್ಕೆಟಿಗೆ ಹೋಗತ್ತೀನಿ. ಯೂಶ್ವಲಿ ನಾನು ಹೋಗಂಗಿಲ್ಲ, ನಾನು ಯಾವಾಗಾರೆ ಅಷ್ಟೇ ಹೋಗ್ತೀನಿ. ಬಟ್ ನಾನು ಇವತ್ತು ಟ್ಯೂಸ್ಡೇ ಮಾರ್ಕೆಟಿಗೆ ಹೋಗತ್ತೀನಿ. ನಾನು ಈ ಬ್ಯಾಗ್ ಹಿಡ್ಕೊಂಡು ಫ್ಲೆಕ್ಸ್ ಮಾಡ್ಬೇಕಾದ್ರೆ ನನ್ನ ಮಗ ಬಂದು ಬ್ಯಾಗ್ ತೊಗೊಂಡು, ಮಮ್ಮಿ ಬ್ಯಾಗ್ ಕೈಯಾಗಿ ಹಿಡ್ಕೊಬಾರ್ದು, ಹಿಂಗೆ ಬೈಕಿಗೆ ಹಾಕ್ಬೇಕಂತೇಳಿ ಬೈಕಿಗೆ ಹಾಕಿದ. ಆಮೇಲೆ ನಾವು 3 ಜನ ಸೇರಿ ಬೈಕ್ ಮೇಲೆ ಕೂತ್ಕೊಂಡು ಮಾರ್ಕೆಟಿಗೆ ಹೋದ್ವಿ. ಈ ಮಾರ್ಕೆಟ್ ಒಳಗೆ ಎಲ್ಲ ವೆರೈಟಿ ಆಫ್ ಫ್ರೂಟ್ಸ್, ವೆಜಿಟೇಬಲ್ಸ್, ಆಮೇಲೆ ಬಟ್ಟೆಗಳು ಸಿಗ್ತಾವು, ಚಪ್ಪಲು ಸಿಗ್ತಾವು, ಸ್ಟೇಷ್ನರಿ ಐಟಮ್ಸ್, ಮೇಕಪ್ ಐಟಮ್ಸ್ ಎಲ್ಲ ಅಂದರೆ ಎಲ್ಲ ಏನು ಸಿಗಂಗಿಲ್ಲ ಅಂತ ಕೇಳ್ರಿ. ಆಮೇಲೆ ಇಲ್ಲಿ ಕಬ್ಬಿನ ಹಾಲು ಕಂಡಿತ್ತು. ಸೊ ನಾವು ಇವತ್ತು ಕಬ್ಬಿನ ಹಾಲು ಕುಡಿಯೋಣ ಅಂತೇಳಿ ಕಬ್ಬಿನ ಹಾಲು ಕುಡಿದ್ವಿ. ಕಬ್ಬಿನ ಹಾಲಂತೂ ಸಿಕ್ಕಾಪಟ್ಟಿ ಟೇಸ್ಟಿ ಇತ್ತು. ಆಮೇಲೆ ಶಾಪಿಂಗ್ ಸ್ಟಾರ್ಟ್ ಮಾಡಿದ್ವಿ. ನಾನಿಲ್ಲಿ ಸೊಪ್ಪುಗಳನ್ನು ತಗೋತಾ ಇದ್ದೆ. ನನ್ನ ಹಸ್ಬೆಂಡಿಗೆ ಹೇಳಿದೆ ಚೆಂದಂಗೆ ರೆಕಾರ್ಡ್ ಮಾಡಿರಿ ಎಲ್ಲ ಅಂತ. ಬಟ್ ಅವ್ರು ರೆಕಾರ್ಡ್ ಮಾಡಿಲ್ಲ, ಯಾಕಂದರೆ ಬೇರೆ ಹೆಣ್ಮಕ್ಳೇನೋ ಅವ್ರಿಗೆ ನೋಡತ್ತಿದ್ರಂತ. ಸೊ ಅವ್ರು ಹೆದರಿ ಮಾಡೇ ಇಲ್ಲ. ಸೊ ಅದಾದಮೇಲೆ ನಾವು ಇಷ್ಟೆಲ್ಲ ವೆಜಿಟೇಬಲ್ಸ್ ಆ್ಯಂಡ್ ಫ್ರೂಟ್ಸ್ ತೊಗೊಂಡು ಬಂದ್ವಿ. ಇನ್ನು ವಾರಕ್ಕೆ ಎಷ್ಟು ಬೇಕು ಅದೆಲ್ಲ ನಾವು ಒಂದೇ ಸಲ ತೊಗೊಂಬಂದಿರ್ತೀವಿ, ಯಾಕಂದರೆ ಆಮೇಲೆ ಬೇಕಂದರೆ ಸ್ವಲ್ಪ ಕಾಸ್ಟ್ಲಿ ಸಿಗ್ತೈತಿ. ಸೊ ತೊಗೊಂಡ್ಬಂದಿಟ್ರೆ ಫುಲ್ ವಾರಾಂತ ವಾರ ನಮ್ಗೆ ಇವೇ ವೆಜಿಟೇಬಲ್ಸ್ ಸಾಕಾಗ್ತಾವೆ. ನಾವು ಹೋಗದೆ ಇರುವಾಗ ನಮ್ಮ ಮಾವ ಹೋಗಿ ತೊಗೊಂಡು ಬಂದಿರ್ತಾರೆ. ನಾವರ ಬೈಕ್ ಮೇಲೆ ತಂದ್ವಿ, ಆದರೆ ಅವರು ಈ ವಯಸ್ಸಿಗೂ ಕೈಯಾಗ ಹಿಡ್ಕೊಂಡು ಬರ್ತಾರಲ್ಲ, ಇಷ್ಟು ವಜ್ಜೆ ಇದ್ದಿದ್ದು. ಸೊ ಅವರೇ ಜಾಸ್ತಿ ಶಕ್ತಿಶಾಲಿ ಅಂತ ಹೇಳಿ ಅನ್ಬೋದು. ಸೊ ಇದು ಇತ್ತು ಇವತ್ತಿನ ನನ್ನ ಮಿನಿ ವ್ಲಾಗ್. ನಿಮ್ಗೇನಾದ್ರು ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಪ್ಲೀಸ್ ಡೋಂಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್. ಥ್ಯಾಂಕ್ಸ್ ಫಾರ್ ವಾಚಿಂಗ್.